ಕೊಲೆಯಂತಹ ಕ್ರಿಮಿನಲ್ ಪ್ರಕರಣಗಳಲ್ಲಿ ಮಾಫಿ ಸಾಕ್ಷಿ ಅನ್ನುವಂಥದ್ದು ಅತ್ಯಂತ ಮಹತ್ವದ್ದಾಗಿರುತ್ತೆ. ಇಲ್ಲಿ ಮಾಫಿ ಸಾಕ್ಷಿ ಬಹಳ ನಿರ್ಣಾಯಕವೂ ಕೂಡ ಆಗುವ ಸಾಧ್ಯತೆ ಇರುತ್ತೆ. ಯಾಕಂದರೆ ಬಹುತೇಕ ಈಗಾಗಲೇ ಈ ಪ್ರಕರಣದಲ್ಲಿರುವಂಥದ್ದು ಟೆಕ್ನಿಕಲ್ ಎವಿಡೆನ್ಸಸ್ ಇದ್ದಾವೆ, ವೈಜ್ಞಾನಿಕ ಸಾಕ್ಷಿಗಳಿದ್ದಾವೆ, ಸಾಂದರ್ಭಿಕ ಸಾಕ್ಷಿಗಳನ್ನು ಕಲೆ ಹಾಕಲಾಗಿದೆ. ಇಲ್ಲಿ ಐ ವಿಟ್ನೆಸ್ ಕೂಡ ಇದ್ದಾರೆ, ಇಲ್ವೇ ಇಲ್ಲ ಅಂತ ಹೇಳಲ್ಲ. ಈ ಪ್ರಕರಣದಲ್ಲಿ ಐ ವಿಟ್ನೆಸ್ ಅನ್ನು ಕೂಡ ಈಗಾಗಲೇ ಪ್ರಾಸಿಕ್ಯೂಷನ್ನ ಕಡೆಯಿಂದ ಐ ವಿಟ್ನೆಸ್ಗಳು ಕೂಡ ಇದ್ದಾರೆ. ಅದರ ಜೊತೆಗೆ ಈಗ ಮಾಫಿ ಸಾಕ್ಷಿಯು ಕೂಡ ಸೇರ್ಪಡೆ ಆದರೆ ಆ ಮಾಫಿ ಸಾಕ್ಷಿನೇ ಐ ವಿಟ್ನೆಸ್ ಆದಾಗ ಪ್ರಕರಣ ಮತ್ತಷ್ಟು ಜಟಿಲವಾಗುವ, ಕಠಿಣವಾಗುವ ಮತ್ತು ಆರೋಪಿಗಳಿಗೆ ಉರುಳಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ಈಗ ಮತ್ತೆ ಸಂಕಷ್ಟ ಎದುರಾಗಿರುವಂಥದ್ದು. ಟೆನ್ಷನ್ ಜಾಸ್ತಿ ಮಾಡಿಸ್ತಾ ಇರುವಂಥದ್ದು ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶ ಇಲ್ಲ ಅಂತೇಳಿ ಕೋರ್ಟ್ ಹೇಳಿದೆ. ದರ್ಶನ್ ಅವರ ಕಡೆಯಿಂದ ಮಾಫಿ ಸಾಕ್ಷಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ. ತೀರ್ಪಿನಿಂದಾಗಿ ದರ್ಶನ್ ಹಾಗೂ ಪವಿತ್ರ ಗೌಡಗೆ ಈಗ ಸಂಕಷ್ಟ ಎದುರಾಗಿದೆ. ಈ ಪ್ರಕರಣದಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನು ಗಂಭೀರವಾಗಿ ನೋಡ್ತಾ ಹೋಗಬೇಕು. ಬಹಳ ಹೈ ಪ್ರೊಫೈಲ್ ಇರುವಂತಹ ಕೇಸ್ ಇದು. ಆದರೆ ಈ ಪ್ರಕರಣದಲ್ಲಿ ನಟ ದರ್ಶನ್ಗೆ ಮಾಫಿ ಸಾಕ್ಷಿ ಸಂಕಷ್ಟ ಎದುರಾಗುವ ಎಲ್ಲ ಸಾಧ್ಯತೆಗಳು ಕೂಡ ಗೋಚರಿಸ್ತಾ ಇದ್ದಾವೆ. ಯಾಕಂದ್ರೆ ಮಾಫಿ ಸಾಕ್ಷಿ ಸುಳಿಯಲ್ಲಿ ಸಾರಥಿ ಸಿಲುಕಿರುವಂತದ್ದು, ಜೊತೆಗಿದ್ದಂತಹ ಜೊತೆಗಾರ ಈಗ ಮಾಫಿ ಸಾಕ್ಷಿಯಾಗಿ ಬದಲಾಗಿದ್ದಾರೆ. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಗೆ ಆಕ್ಷೇಪಣೆಯನ್ನ ಸಲ್ಲಿಕೆಗೆ ಅವಕಾಶವನ್ನು ಕೂಡ ಕೊಟ್ಟಿಲ್ಲ ದರ್ಶನ್ ಪರ ವಕೀಲರಿಗೆ. ದರ್ಶನ್ ಸೇರಿ ಬೇರೆ ಯಾವ ಆರೋಪಿಗಳು ಕೂಡ ಆಕ್ಷೇಪಣೆಯನ್ನ ಸಲ್ಲಿಸುವಂತಿಲ್ಲ. ಮಾಫಿ ಸಾಕ್ಷಿ ವಿಚಾರದಲ್ಲಿ ಆಕ್ಷೇಪಣೆಗೆ ಅರ್ಜಿ ಸಲ್ಲಿಕೆ ವಾದಕ್ಕೆ ಕೋರ್ಟ್ನಲ್ಲಿ ಹಿನ್ನಡೆ ಆಗಿದೆ. ಅದಕ್ಕೆ ಆಕ್ಷೇಪಣೆಯ ಅರ್ಜಿಯನ್ನು ಸಲ್ಲಿಸಿ ಅದನ್ನ ಅವಕಾಶ ಕೊಡಬಾರದು ಅಂತ ಹೇಳುವಂಥ ವಿನಂತಿ ಮಾಡೋದಕ್ಕೂ ಕೂಡ ಅವಕಾಶ ಸಿಕ್ಕಿಲ್ಲ. ದರ್ಶನ್ ಪರ ವಕೀಲರ ಆಕ್ಷೇಪಣೆ ವಾದಕ್ಕೆ ಕೋರ್ಟ್ ಈಗ ನಿರಾಕರಿಸಿದೆ. ಇದರಿಂದಾಗಿ ಸಹಜವಾಗಿಯೇ ದರ್ಶನ್ಗೀಗ ಢವಢವ ಜಾಸ್ತಿ ಆಗ್ತಾ ಇದೆ. ಪವಿತ್ರ ಗೌಡಗೆ ಈಗ ಢವಢವ ಜಾಸ್ತಿ ಆಗ್ತಿದೆ. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ಪರಿಗಣನೆ ಬಗ್ಗೆ ಪ್ರತ್ಯೇಕ ಆದೇಶವನ್ನ ಈಗ ಕೋರ್ಟ್ ನೀಡಿದೆ. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ಪರಿಗಣನೆಯ ಬಗ್ಗೆ ಪ್ರತ್ಯೇಕ ಆದೇಶವನ್ನ ನೀಡಲಾಗಿದೆ. ಈ ಪ್ರಕರಣ ಇತರೆ ಆರೋಪಿಗಳ ಆಕ್ಷೇಪಣೆ ಅರ್ಜಿಗಳ ಬಗ್ಗೆ ಪ್ರತ್ಯೇಕ ವಿಚಾರಣೆ ಮತ್ತು ತೀರ್ಪನ್ನು ನೀಡ್ತೀವಿ ಅಂತ ಹೇಳಿ ಕೋರ್ಟ್ ಈಗಾಗಲೇ ಸ್ಪಷ್ಟಪಡಿಸಿದೆ. ಈ ವಿಚಾರದಲ್ಲೂ ಕೂಡ ನಮ್ಮ ವಾದವನ್ನು ಕೂಡ ಕೇಳಬೇಕು ಅಂತ ಕೇಳಿಕೊಂಡಿದ್ದ ದರ್ಶನ್ ಅವರ ವಕೀಲರಿಗೆ ಇದರಿಂದಾಗಿ ಹಿನ್ನಡೆಯಾಗಿದೆ. ದರ್ಶನ್ಗೆ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ. ಆದೇಶದಿಂದ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರು ಕೂಡ ಚಿಂತೆಗೀಡಾಗಿದ್ದಾರೆ. ಈ ಒಂದು ಪ್ರಕರಣ ಎಲ್ಲಿ ತಮಗೆ ಮುಳುವಾಗುತ್ತೆ, ಎಲ್ಲಿ ತಮಗೆ ಉರುಳಾಗುತ್ತೆ ಅನ್ನುವಂಥದ್ದನ್ನು ಅವರು ಕೂಡ ಆತಂಕದಿಂದ ಎದುರು ನೋಡುವಂತೆ ಆಗಿದೆ. ಈ ವಿಚಾರದಲ್ಲಿ ನಾವು ಗಮನಿಸಬೇಕಾಗಿರುವಂಥ ಪ್ರದೋಷ್ ಸಲ್ಲಿಸಿರುವಂತಹ ಅರ್ಜಿ ಅತ್ಯಂತ ಮಹತ್ವದ್ದಾಗಿದೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಆಗಲೇ ನಾನು ಹೇಳಿದಾಗೆ ಸಾಂದರ್ಭಿಕ ಸಾಕ್ಷಿಗಳಿದ್ದಾವೆ, ವೈಜ್ಞಾನಿಕ ಸಾಕ್ಷಿಗಳಿದ್ದಾವೆ, ಟೆಕ್ನಿಕಲ್ ಸಾಕ್ಷ್ಯಗಳಿದ್ದಾವೆ. ಆದರೆ ಬಹಳ ಮುಖ್ಯವಾಗಿರುವಂಥದ್ದು ಈ ಸಾಂದರ್ಭಿಕ ಸಾಕ್ಷಿಗಳನ್ನು ಕೊರಾಬರೇಟ್ ಮಾಡುವಂತಹ ಅದಕ್ಕೆ ಪೂರಕವಾಗಿರುವಂಥದ್ದು ಈಗ ಇಲ್ಲಿರುವಂತಹ ಮಾಫಿ ಸಾಕ್ಷಿ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡುವಾಗ ನಾನು ಇದ್ದೆ, ನನ್ನ ಕಣ್ಣಾರೆ ನಾನು ನೋಡ್ತೀನಿ ಅನ್ನೋದನ್ನು ಹೇಳುವ ವ್ಯಕ್ತಿ, ಅಂದರೆ ಅದೇ ಸ್ಪಾಟ್ನಲ್ಲಿದ್ದಂತಹ ವ್ಯಕ್ತಿ. ಈಗ ಇದರಲ್ಲಿದ್ದಂತಹ ಹಿಂದಿನ ಐ ವಿಟ್ನೆಸ್ಗಳಿದ್ದಾರೆ, ಅದರಲ್ಲಿ ಬಹಳ ಮುಖ್ಯವಾಗಿ ವಾಚ್ಮನ್ಗಳಿದ್ದಿದ್ದು. ಆದರೆ ಈಗ ಸ್ವಾಮಿ ಮೇಲೆ ಹಲ್ಲೆಯನ್ನು ತಡೆಯೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೆ, ಅಂದರೆ ಪಕ್ಕದಲ್ಲೇ ಇದ್ದೆ, ಸೀನ್ ಬೈ ಸೀನ್ ಅಲ್ಲಿ ಏನೇನು ನಡೆದಿದೆ ಅನ್ನೋದನ್ನು ನೋಡಿದಂತಹ ವ್ಯಕ್ತಿ ಇವಾಗ ಅರ್ಜಿಯಲ್ಲಿ ಹೇಳ್ತಾ ಇರುವಂಥದ್ದು ಇದು. ದರ್ಶನ್ ಬೆದರಿಕೆ ಹಾಕಿದ್ದರಿಂದ ನಾನು ಅಸಹಾಯಕನಾಗಿದ್ದೆ, ಅಂದರೆ ಈ ಪ್ರಕರಣದ ವಿಚಾರದಲ್ಲಿ ನಾನು ಸತ್ಯವನ್ನ ಹೇಳೋದಕ್ಕೆ ಅಸಹಾಯಕನಾಗಿದ್ದೆ. ಪವಿತ್ರಾಗೆ ರೇಣುಕಾಸ್ವಾಮಿ ಅಶ್ಲೀಲ ಸಂದೇಶ ಮತ್ತು ಫೋಟೋ ಕಳಿಸಿದ್ದ. ರೇಣುಕಾಸ್ವಾಮಿ ತನ್ನ ಹೆಸರನ್ನ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಗೌತಮ್ ಅನ್ನುವಂಥ ಹೆಸರಿನಿಂದ ಆತ ಗುರುತಿಸಿಕೊಂಡಿದ್ದ. ಈ ವಿಷಯ ತಿಳಿದು ದರ್ಶನ್ ತುಂಬಾ ಕೋಪಗೊಂಡಿದ್ರು ಅನ್ನುವಂಥದ್ದನ್ನ ಪ್ರದೋಷ್ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ಸ್ವಾಮಿಗೆ ಬೈದು ಕೈಯಿಂದ ಹೊಡೆದಿದ್ರು. ಮೊದಲಿಗೆ ಬೈತಾರೆ, ನಂತರ ಕೈಯಿಂದ ಹೊಡಿತಾರೆ. ಅಲ್ಲಿಗೆ ನಿಲ್ಲೋದಿಲ್ಲ. ಪವಿತ್ರ ಗೌಡರ ಕೈಯಲ್ಲಿ ಚಪ್ಪಲಿಯಿಂದ ಹೊಡೆಸಿದ್ದು ಕೂಡ ದರ್ಶನ್. ಯಾರಿಗೆ? ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆಸಿದ್ದು ದರ್ಶನ್. ಅದಾದ ನಂತರ ನಂದೀಶ್, ಪವನ್, ನಾಗರಾಜ್ ಮೂವರು ಕೂಡ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ.
ಅಷ್ಟೇ ಅಲ್ಲ, ಹಲ್ಲೆ ನಡೆಸಿದ್ದು ಮಾತ್ರ ಅಲ್ಲ, ಅವರು ನೈಲಾನ್ ಹಗ್ಗ ಮತ್ತು ಕಟ್ಟಿಗೆಗಳಿಂದ ಹೊಡೆದಿದ್ದಾರೆ. ನೈಲಾನ್ ಹಗ್ಗ ಮತ್ತು ಕಟ್ಟಿಗೆಗಳಿಂದ ಹೊಡೆದಿದ್ದಾರೆ. ಕೇವಲ ಅವರು ಮಾತ್ರ ಹೊಡೆದಿದ್ದಲ್ಲ, ದರ್ಶನ್ ಕೂಡ ನೈಲಾನ್ ಹಗ್ಗದಿಂದ 3-4 ಬಾರಿ ಹೊಡೆದಿದ್ರು. ದರ್ಶನ್ ಕೂಡ ನೈಲಾನ್ ಹಗ್ಗದಿಂದ 3-4 ಬಾರಿ ಹೊಡೆದಿದ್ರು. ದರ್ಶನ್ ಕುತ್ತಿಗೆ ಮತ್ತು ಎದೆಗೆ ಕಾಲಿನಿಂದ ಒದ್ದಾಗ ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕಂದ್ರೆ ಆ ಪ್ರಕರಣದಲ್ಲೂ ಕೂಡ ಆತನ ಎದೆಯ ಮೂಳೆ ಮುರಿತದ ಬಗ್ಗೆಯೂ ಕೂಡ ಉಲ್ಲೇಖ ಇರೋದ್ರಿಂದಾಗಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳಲ್ಲಿರೋದ್ರಿಂದಾಗಿ ಎದೆಗೆ ಕಾಲಿನಿಂದ ಒದ್ದಾಗ ನಾನು ತಡೆದಿದ್ದೆ ಅನ್ನೋದನ್ನ ಪ್ರದೋಷ್ ಹೇಳ್ತಾ ಇದ್ದಾನೆ. ಅಂದ್ರೆ ದರ್ಶನ್ ಒದ್ದಿರೋದ್ರ ಬಗ್ಗೆ ಸಾಕ್ಷ್ಯವನ್ನ ಹೇಳೋದಕ್ಕೆ ಮುಂದಾಗಿದ್ದಾರೆ. ಹೊಡಿಬೇಡಿ ಎಂದು ದರ್ಶನ್ ಅವರನ್ನ ಪಕ್ಕಕ್ಕೆ ಕರೆದೊಯ್ದಿದ್ದೆ. ಇದಾಗಿ ಸ್ವಲ್ಪ ಹೊತ್ತಿನಲ್ಲಿ ಆತ ಸಾವಿನ ಸುದ್ದಿ ಬಂತು. ಸ್ವಾಮಿಯ ಸಾವಿನ ಸುದ್ದಿ ಕೇಳಿ ದರ್ಶನ್ ಶಾಕ್ ಆಗಿದ್ರು. ಅಲ್ಲಿಗೆ ನಿಲ್ಲೋದಿಲ್ಲ, ಪ್ರಕರಣ ಮುಂದುವರಿಯುತ್ತೆ. ಅದೇನಂತ ಹೇಳಿದ್ರೆ, ನಾಗರಾಜ್ಗೆ 5 ಲಕ್ಷ ರೂಪಾಯಿ, ವಿನಯ್ಗೆ 10 ಲಕ್ಷ ರೂಪಾಯಿ ಕೊಟ್ಟು ಸಾಕ್ಷಿ ನಾಶಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು. ಯಾರು? ದರ್ಶನ್. ಮತ್ತು ರಾಘವೇಂದ್ರ, ಕಾರ್ತಿಕ್, ನಿಖಿಲ್, ಕೇಶವಮೂರ್ತಿ ಈ 4 ಮಂದಿಯನ್ನ ಶರಣಾಗತರಾಗೋದಿಕ್ಕೆ ವ್ಯವಸ್ಥೆಯನ್ನ ಮಾಡಲಾಯಿತು. ಈ 4 ಮಂದಿ ಪ್ರಕರಣದಲ್ಲಿ ಶರಣಾಗತರಾಗಬೇಕು ಅಂತ ಹೇಳಿ ವ್ಯವಸ್ಥೆಯನ್ನ ಮಾಡಲಾಯಿತು. ಮತ್ತು ರಾಜಕಾಲುವೆಯಲ್ಲಿ ರೇಣುಕಾಸ್ವಾಮಿ ಶವ ಎಸೆದ ಬಗ್ಗೆಯೂ ಕೂಡ ಇದರಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ತಾನು ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಪ್ರದೋಷ್ ಹೇಳ್ತಾ ಇರುವಂತಹ ಅಂಶಗಳಿವೆ. ಸ್ಕಾರ್ಪಿಯೋ ವಾಹನದಲ್ಲಿ ಶವ ತಂದು 3 ಜನ ಅದನ್ನ ಬಿಸಾಡಿದ್ರು ಅನ್ನೋದನ್ನು ಕೂಡ ಪ್ರದೋಷ್ ದೃಢಪಡಿಸಿದ್ದಾನೆ. ಅಲ್ಲಿಗೆ ಪ್ರದೋಷ್ ಕೊಡ್ತಾ ಇರುವಂತಹ ಈ ಮಾಫಿ ಸಾಕ್ಷ್ಯ ಅತ್ಯಂತ ಪ್ರಮುಖವಾಗಿದೆ ಮತ್ತು ಇದು ದರ್ಶನ್ ಪಾಲಿಗೆ ಉರುಳಾಗುತ್ತಾ ಅನ್ನೋದನ್ನ ನೋಡಬೇಕಾಗಿರುವಂಥದ್ದು. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.